ಕತ್ತಿಯವ್ರ ಮೇಲೂ ಟೀಕೆಗಳಿದ್ದಾವೆ, ಜಾರಕಿಹೊಳಿ ಅವ್ರ ಮೇಲೂ ಇದ್ದಾವೆ, ಅಥವಾ ಜೊಲ್ಲೆ ಅವ್ರ ಮೇಲೂ ಇದ್ದಾವೆ, ಇವೆಲ್ಲ ಇದ್ದಾವೆ. ಈಗ ಆದರೆ ಇತ್ತೀಚಿನ ದಿನದಲ್ಲಿ ಮಾತ್ರ ಒಂದು ಕಾಲಕ್ಕೆ ವಿ ಎಲ್ ಪಾಟೀಲ್ ಅವ್ರ ನಂತರ ನಮ್ಮ ಉಮೇಶ್ ಕತ್ತಿಯವರು, ದಿವಂಗತ ಉಮೇಶ್ ಕತ್ತಿಯವರ ಒಂದು ಸಾಮ್ರಾಜ್ಯ ಇತ್ತು. ಅವರು ಉಸ್ತುವಾರಿ ಸಚಿವರು ಮತ್ತು ಅವರಿಗೆ ಮತ್ತು ಇ ಬಿ ಪಾಟೀಲ್ ಮಧ್ಯದಲ್ಲೇ ಜೋರ್ದಾರ್ ತಿಕ್ಕಾಟ ಇತ್ತು. ಹಿರಾಶ್ವರ ಬಗ್ಗೆ ಆಗಿರ್ಬೋದು, ಸ್ವಂತ ಅವರ ಫ್ಯಾಕ್ಟ್ರಿಗಳ ಬಗ್ಗೆ ಆಗಿರ್ಬೋದು, ಹಿಡಿತವನ್ನು ಸಾಧಿಸಿದ್ದಾರೆ ಅವರವರ ಕುಟುಂಬಗಳ ರಾಜಕೀಯವನ್ನು. ಈಗೇನಾಗ್ಯದಪ್ಪ ಅಂದರೆ ಡಿ ಸಿ ಸಿ ಬ್ಯಾಂಕ್ ಮೇಲೆ ನಿಧಾನಕ್ಕೆ ಹಿಡಿದ ಜಾರಕಿಹೊಳಿ ಸಹೋದರದಾಗಲಿಕ್ಕೆ ಮೊನ್ನೆ ಕತ್ತಿಯವರ ನಿರಂತರವಾಗಿ ಅವರು ಡಿ ಸಿ ಸಿ ಬ್ಯಾಂಕ್ನ ಬಿಟ್ಟವರಲ್ಲ, ಅಧ್ಯಕ್ಷರಾಗುವುದವರು ಎಂಥ ನಮ್ಮ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಮತ್ತವರಾಗಿರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಿರಲಿಲ್ಲ. ಈ ಸಲ ನಮ್ಮ ಜಾರಕಿಹೊಳಿ ಸಹೋದರರು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲೂ ಮುಖ್ಯವಾಗಿ ಇಲೆಕ್ಷನ್ದಲ್ಲೇನೋ ನಮ್ಮ ಸತೀಶ್ ಅವರ ಮಗಳು ನಿಂತಿದ್ದಕ್ಕಾಗಿ ಅವರಿಗೆ ಮತ್ತು ಜೊಲ್ಲೆ ಅವರಿಗೆ ತಿಕ್ಕಾಟಿತ್ತು ಗೆಲುವು ಸೋಲಿನ ಸಲುವಾಗಿ. ಅದರಲ್ಲೇ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದಾದ್ಮೇಲೆ ಅದಕ್ಕೆ ಆ ಗೆಲುವಿಗೆ ಈ ರಮೇಶ್ ಕತ್ತಿಯವ್ರ ಕುಟುಂಬ ಕಾರಣ ಅನ್ನೋದು ಒಂದು ತಲೆಯಲ್ಲೇ ನಿಖಿಲ್ ಕತ್ತಿಯವ್ರದ್ದಾಗಿರ್ಬೋದು, ಅದು ಒಟ್ಟಿನಲ್ಲಿ ಕತ್ತಿ ಕುಟುಂಬ, ರಮೇಶ್ ಕತ್ತಿಯವ್ರ ಕುಟುಂಬ ನಮ್ಮ ಕಾರಣ ಅನ್ನೋದು ಜೊಲ್ಲೆಯವ್ರ ತಲೆಯಿರೋದ್ರಿಂದ ಅವರು ಜಾರಕಿಹೊಳಿ ಕುಟುಂಬದ ಜೊತೆಗೆ ರಮೇಶ್ ಅವ್ರ ಜೊತೆಗೆ ಒಟ್ಟು ದೋಸ್ತಿ ಮಾಡಿಕೊಂಡ ಇವತ್ತು ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಕುಟುಂಬದವರು ಬೆಳಗಾವಿ ಮೇಲೆ ಹಿಡಿದು ಸಾಧಿಸ್ತಾ ಇದ್ದಾರೆ. ಇದು ಸಹಜವಾಗಿ ಇಲ್ಲಿ ಲೋಕಲ್ ರಾಜಕಾರಣಿಗಳಿಗೆ, ಅದರಲ್ಲೂ ಕತ್ತಿ ಮೆಣಸಿನಕ್ಕೆ ಒಂದು ನುಂಗಲಾರದ ಬಿಸಿ ತುಪ್ಪ ಆದಂಗೆ ಆಗಿಬಿಟ್ಟು.